ಹಾಯ್ ಹಲೋ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂತ ಅನ್ನಪೂರ್ಣೇಶ್ವರಿ ಹುಬ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ಹೊಸ ಟೈಪ್ ಮ್ಯಾಗಿ ಮಾಡೋದು. ನೀವು ರೆಗ್ಯುಲರಾಗಿ ಮ್ಯಾಗಿ ಮಾಡ್ತಿರ್ತೀರ, ಆದರೆ ಇನ್ನೊಟ್ಟು ಸ್ವಲ್ಪ ನಾವು ಮನೆಯಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹಾಕಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆಂದರೆ ಮ್ಯಾಗಿ ಅಂದರೆ ಈ ಪೌಡ್ರ್ ಅಷ್ಟೇ ಸಿಗೋದಲ್ಲದೆ ನಾವು ಮನೆಯಲ್ಲಿ ಇರೋದು ವಸ್ತುಗಳನ್ನು ಹಾಕಿ ಮಾಡಿದರೆ ಇನ್ನೂ ಮ್ಯಾಗಿ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ. ಬನ್ನಿ ಮಾಡ್ಕೊಳೋ ವಿಧಾನ ಹೇಗಿರುತ್ತೆ ನೋಡೋಣ. ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡೇನೆ ನಾನು. ಇವಾಗ ನೋಡಿ, ನಾನಿಲ್ಲಿ ಜೀರಿಗೆ, ಸಾಸಿವೆ ಹಾಕ್ಕೋತಾ ಇದ್ದೀನಿ, ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಯಾಕೆಂದರೆ ಮ್ಯಾಗಿ ಪೌಡ್ರು ಒಂದೇ ಹಾಕಿ ಮಾಡಿದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಇದು ಹಾಕಿ ಮಾಡಿದರೆ ತುಂಬ ರುಚಿಗೆ ಬರುತ್ತೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಮಾಡ್ತಾ ಇರ್ತೇನಲ್ಲ, ಅವ್ರು ಹೇಳ್ತಾರೆ, ಇದೆಲ್ಲ ನೀ ಹಾಕ್ತಿಯಲ್ಲ ಅಮ್ಮಿ, ಅದು ಭಾಳ ಟೇಸ್ಟಿಯಾಗಿ ಬರುತ್ತೆ, ಇನ್ನೊಂದು ಚೂರು ಮಾಡಿಕೊಡು ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಈ ಥರ ನಾನು ಉಪ್ಪು ಒಂದು ಚೂರು ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಮಸಾಲೆ ಬೇಕು ಅಂದರೆ ಅದಕ್ಕೆ ಮಿಕ್ಸ್ ಆಗಲಿ ಅಂತ. ಇವಾಗೇನು ಈರುಳ್ಳಿ, ಹಸಿಕಾಯಿ, ಮೆಣಸಿನ್ಕಾಯಿ ಹಾಕ್ಕೊಂಡೇವಲ್ಲ ಅದು, ಯಾಕಂದರೆ ಅದರೊಳಗೆ ಆಲ್ರೆಡಿ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ, ಇವಾಗ ಅದೇ ಬಿಸಿನೀರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು. ನೀವು ಬೇಕಂದರೆ ತಣ್ಣೀರು ಹಾಕ್ಕೋಬೋದು. ನನಗೆ ಕಂಫರ್ಟೇಬಲ್ ಆಗೋದಿಲ್ಲ ಅಂತಂದು ನಾನು ಬಿಸಿನೀರು ಹಾಕ್ಕೋತಾ ಇದ್ದೀನಿ. ನೀವು ತಣ್ಣೀರು ಹಾಕ್ಕೋಬೋದು. ನೀರು ಕುದಿಯೈತೈತಲ್ಲ, ಇವಾಗ ನಾನು ಆ ಮಸಾಲ ಅಂದರೆ ಮ್ಯಾಗಿಯಲ್ಲಿ ಏನು ಮಸಾಲೆ ಇರ್ತೈತಲ್ಲ ಆ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಕಲರ್ ಡಿಫ್ರೆಂಟಾಗಿ ಬಂದಿದೆ. ಅದಕ್ಕೆ ಖಾರ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದ್ದು ನಾನು. ಇವಾಗ ಒಂದೊಂದಾಗಿ ಮ್ಯಾಗಿ ಬಿಟ್ಕೊಳ್ಳೋಣ. ನಾನಿಲ್ಲಿ ಬರೋಬ್ಬರಿ 6 ಮ್ಯಾಗಿ ತೊಗೊಂಡೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಯಾಕೆಂದರೆ ಈ ಥರ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವಾಗ ಕುದಿಲಿ, ಇದನ್ನು ಮುಚ್ಕೊಳ್ಳೋಣ ಒಂದು 2 ನಿಮಿಷ. ಇವಾಗ ಮ್ಯಾಗಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರಾಗಿ ಕಾಣ್ತಾ ಇದೆ ನೋಡಿ. ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ಒಂಚೂರು. ನೋಡಿ, ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಇವಾಗ ಸರ್ವ್ ಮಾಡೋಣ. ಚೆನ್ನಾಗಿ ಬಂದಿದೆ ನೋಡಿ ಮ್ಯಾಗಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಅಂತ ಹೇಳ್ತಾ, ನನ್ನ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.